ಕಾಂಗ್ರೆಸ್ಗೆ ಯಾಕೆ ಮತ ಹಾಕ್ಬೇಕು? ಕಾಂಗ್ರೆಸ್ ಪಾರ್ಟಿ ಮಾತ್ರ ಜಾತ್ಯತೀತವಾಗಿ ಇರ್ತಕ್ಕಂಥ ಪಕ್ಷ, ರಾಜಕೀಯ ಪಕ್ಷ. ಭಾರತೀಯ ಜನತಾ ಪಕ್ಷ ಅದು ಒಂದು ಕೋಮುವಾದಿ ಪಕ್ಷ ಅಂತ ನಾವು ಕರಿತೀವಿ. ಕಾರಣ ಯಾಕಂತಂದ್ರೆ ಅವರು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ಸಮಾಜದಲ್ಲಿ ಒಡಕುಂಟು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಭಾರತ ದೇಶ ಇದೆಯಲ್ಲ, ಅನೇಕ ಜಾತಿಗಳು ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ. ಭಾರತ ದೇಶ ಅನೇಕ ಜಾತಿಗಳು ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ನಮ್ಮ ಸಂವಿಧಾನ ಜನವರಿ 26, 1950ನೇ ಇಸ್ವಿನಲ್ಲಿ ಜಾರಿಗೆ ಬರ್ತದೆ. ಅವತ್ತು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದ್ರೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ ಮತ್ತು ಶೈಕ್ಷಣಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ. ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಈ ಜಾತಿ ವ್ಯವಸ್ಥೆ ಬಹಳ ಭದ್ರವಾಗಿ ಬೇರ್ ಬಿಟ್ಟುಬಿಟ್ಟಿದೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಹೋಗಲ್ಲ, ಅಲ್ಲಿವರೆಗೆ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇದನ್ನೇ ಬಸವಣ್ಣವರು ಕೂಡ ಹೇಳಿದರು. ಜಗಜ್ಯೋತಿ ಬಸವಣ್ಣವರು ಕೂಡ ಹೇಳಿದರು. ಎಲ್ಲಿವರೆಗೆ ಜಾತಿ ಇಲ್ಲೇ ಇರ್ತಕ್ಕಂಥ, ವರ್ಗ ಇಲ್ಲೇ ಇರ್ತಕ್ಕಂಥ ಸಮಾಜ ನಾವು ಎಲ್ಲಿವರೆಗೆ ನಿರ್ಮಾಣ ಮಾಡಲ್ಲ, ಅಲ್ಲಿವರೆಗೆ ಈ ಅಸಮಾನತೆ ಹೋಗಲ್ಲ. ಕಾಯಕ ದಾಸೋಹಗಳಿದೆಯಲ್ಲ, ಈ ತತ್ವಗಳನ್ನ ಬಸವಣ್ಣವರು ಮಾಡಿಕೊಂಡಿದ್ದು. ಅದಕ್ಕೋಸ್ಕರನೇ ನಾನು ನಮ್ಮ ಸರ್ಕಾರ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ, ಈಗ ಬಿಜೆಪಿಯವರು 9 ವರ್ಷಗಳು ಅಧಿಕಾರದಲ್ಲಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಯಾಕೆ ಮಾಡಲಿಲ್ಲ? ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಮಾಡಲಿಲ್ಲ? ಯಾಕೆಂತಂದ್ರೆ ಅವ್ರು ಬಸವಣ್ಣವ್ರ ಹೆಸರು ಹೇಳ್ತಾರೆ ಹೊತ್ತು ಬಸವಣ್ಣವರ ತತ್ವದ ವಿಚಾರದಲ್ಲಿ ನಂಬಿಕೆ ಇದೆ ಇದ್ದಂಥವರು. ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ಬಸವಣ್ಣವರ ವಿಚಾರದಲ್ಲಿ, ಬಸವಣ್ಣನವರ ತತ್ವಗಳಲ್ಲಿ, ಆದರ್ಶಗಳಲ್ಲಿ ನಂಬಿಕೆ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಭಾರತೀಯ ಜನತಾ ಪಕ್ಷದವರು ಬರೀ ಬಸವಣ್ಣವರು ಅಷ್ಟಕ್ಕೆ ವಿರೋಧ ಮಾಡಲ್ಲ, ನಮ್ಮ ಸಂವಿಧಾನನೂ ವಿರೋಧ ಮಾಡ್ತಾರೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರನ್ನು ವಿರೋಧ ಮಾಡ್ತಾರೆ. ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರನ್ನೂ ವಿರೋಧ ಮಾಡ್ತಾರೆ. ಇಂಥ ಪಕ್ಷ ಬೇಕಾ? ನೀವೇ ಹೇಳಿ. ಬಸವಣ್ಣವನ್ನು ವಿರೋಧ ಮಾಡ್ತಕ್ಕಂಥ ಪಕ್ಷ ಬೇಕಾ? ದಯಮಾಡಿ ಆಲೋಚನೆ ಮಾಡಿ. ನಾವು ಮತ ಚಲಾಯಿಸುವಾಗ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಮತ ಹಾಕಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಈಗ ಬಸವಣ್ಣವರ ಫೋಟೋ ಸರ್ಕಾರಿ ಕಚೇರಿಗಳಲ್ಲಿ ಮಾಡಬೇಕು ಅಂತೇಳಿ, ಹಾಕಬೇಕು ಅಂತೇಳಿ ಆದೇಶ ಮಾಡಬೇಕು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಜಯಂತಿ ಮಾಡಿದವರು ಯಾರು?
ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಬಿಜೆಪಿ